ಜಯಮಂಗಲಿ ಕುಮುದ್ವತಿ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಂ ನಿರ್ಮಾಣ. ₹29.5 ಕೋಟಿ ಕಾಮಗಾರಿಗೆ ಸಚಿವ ಬೋಸರಾಜು ಉದ್ಘಾಟನೆ. ಮಧುಗಿರಿ ತಾಲೂಕಿನಲ್ಲಿ ಜಯಮಂಗಲಿ ನದಿ ಹಾಗೂ ಕುಮುದ್ವತಿ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಂ ಬ್ರಿಡ್ಜ್ ನಿರ್ಮಾಣ ಸೇರಿದಂತೆ ಒಟ್ಟು ₹29.5 ಕೋಟಿ ಕಾಮಗಾರಿಗಳಿಗೆ ಶಾಸಕ ಕೆಎನ್ ರಾಜಣ್ಣ ಹಾಗೂ ಸಣ್ಣ ನೀರಾವರಿ ಸಚಿವ ಬೋಸರಾಜು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಇನ್ನು ಈ ವೇಳೆ ಶಾಸಕ ಕೆಎನ್ ರಾಜಣ್ಣ ಅವರು ಮಾತನಾಡಿ, ಫ್ಲೋರೈಡ್ ಎಲ್ಲಾ ಕಾಯಿಲೆಗಳಿಗೆ ಮೂಲ ಕಾರಣವಾಗಿದ್ದು, ಇಂತಹ ನೀರನ್ನ ಕುಡಿಯುವುದು ಆರೋಗ್ಯಕ್ಕೆ ಸೂಕ್ತವಲ್ಲ. ಚೆಕ್ ಡ್ಯಾಂ ನಿರ್ಮಾಣದಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿ ಫ್ಲೋರೈಡ್ ನಿರ್ಮಾಣ ಕಡಿಮೆಯಾಗಲಿದೆ. ಅಲ್ಲದೆ ತಾಲೂಕಿನಲ್ಲಿ ಹರಿಯುವ 3 ನದಿಗಳ ನೀರು ನೆರೆಯ ಸೀಮಾಂಧ್ರಕ್ಕೆ ಹರಿಯುವುದರಿಂದ ಹಾಗೂ ಅಂತರ್ಜಲ ಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಈ ಚೆಕ್ ಡ್ಯಾಂ ಮತ್ತು ಬ್ರಿಡ್ಜ್ಗಳನ್ನು ನಿರ್ಮಿಸಲಾಗ್ತಾ ಇದೆ ಎಂದಿದ್ದಾರೆ. ನಮ್ಮ ಮಕ್ಕಳ ಆರೋಗ್ಯ, ನಾವೆಲ್ಲ ಮಕ್ಕಳಿಗೆ ಫ್ಲೋರೈಡ್ ನೀರನ್ನು ಕುಡಿಸೋದು ಒಂದು ರೀತಿಯಲ್ಲಿ ವಿಷದ ನೀರನ್ನು ಕುಡಿಸೋದು ಎರಡು ಒಂದೇನೆ. ಇದು ಸ್ಲೋ ಪಾಯಿಸನ್ ಫ್ಲೋರೈಡ್ ನೀರು ಅಂತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಯಾವ್ದಪ್ಪ ಉಗಮ ಅಂತ ಹೇಳಿದ್ರೆ ನೀರೇ. ಉತ್ತಮ ಗುಣಮಟ್ಟದ ನೀರನ್ನ ನಮ್ಮ ಮಕ್ಕಳಿಗೆ ನಾವು ಕೊಡದೇ ಇದ್ರೆ ನಾವು ಆ ಮಕ್ಕಳಿಗೆ ವಿಷಪಾಸನ ಮಾಡಿಸ್ದಾಗೆ ಅಂತಕ್ಕಂಥದ್ದನ್ನ ಗೊತ್ತಿದ್ರು ಕೂಡ ನಾವು ಫ್ಲೋರೈಡ್ ನೀರನ್ನ ಕುಡಿಸ್ತೀವಿ. ಮೂಳೆಗಳೆಲ್ಲ ಬೋಸ್ತಕ್ಕಂಥದ್ದು, ಕಾಲುಗಳು ಮೂಳೆಗಳೆಲ್ಲ ಬಗ್ಗೋಗ್ತವೆ, ಹಲ್ಲುಗಳೆಲ್ಲ ಇದಾಗ್ತವೆ. ಈ ರೀತಿಯ ಕಾಯಿಲೆಗಳಿಗೆ ಅವ್ರೇನೋ ಸಣ್ಣ ವಯಸ್ಸಲ್ಲೇನೂ ಕಾಣಲ್ಲ. ಮಕ್ಕಳಿಗೆ ವಯಸ್ಸಾಗ್ತಾ ಆಗ್ತಾ ಎಲ್ಲ ಕಾಯಿಲೆಗಳು ಕೂಡ ಉಲ್ಬಣ ಆಗಿ ಆ ಮಕ್ಕಳು ತೊಂದರೆ ಪಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಆಗಬೇಕು. ಆ ಕುಡಿಯುವ ನೀರಿನ ಗುಣಮಟ್ಟದ ನೀರು ದೊರಕಬೇಕು ಅಂತ ಹೇಳಿದ್ರೆ ಅಂತರ್ಜಲವನ್ನ ವೃದ್ಧಿ ಮಾಡ್ತಕ್ಕಂಥ. ಅಂತರ್ಜಲದ ಮಟ್ಟ 800-1000 ಅಡಿಗೆ ಹೋಗಿದೆ. ಅದು ವೃದ್ಧಿ ಆಗಿ ಮೇಲೆ 300 ಅಡಿ 400 ಅಡಿ ನೀರು ದೊರಕುವಂತಾದಾಗ ಈ ವಿಷದ ಅಂಶ ಕಡಿಮೆ ಆಗಿ ಉತ್ತಮ ಗುಣಮಟ್ಟದ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ನಮ್ಮ ಸರ್ಕಾರ ಹಳ್ಳಿಗಾಡಿನ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥದ್ದು ಅಂತ ಹೇಳಿ ನಿಮ್ಗೆಲ್ಲ ಮನವರಿಕೆ ಆಗಿದೆ ಅಂತ ಹೇಳಿ ನಾನು ಭಾವಿಸಿದೆ. ಇನ್ನು ಸಣ್ಣ ನೀರಾವರಿ ಸಚಿವ ಬೋಸರಾಜು ಅವರು ಮಾತನಾಡಿ, ಬೆಳಗಾವಿ ಅಧಿವೇಶನದಲ್ಲಿ ರಾಜಣ್ಣ ಅವರು ಇಲ್ಲಿನ ಗೌರಡ್ಡಿ ಪಾಳ್ಯಕ್ಕೆ ಚೆಕ್ ಡ್ಯಾಂ ಮತ್ತು ಬ್ರಿಡ್ಜ್ ಅಗತ್ಯವಿದೆ ಎಂದು ಬೇಡಿಕೆಯನ್ನ ಇಟ್ಟಿದ್ರು. ಹೀಗಾಗಿ ಇಡೀ ನಮ್ಮ ಇಲಾಖೆಯ ತಂಡ ಇಂದು ಸ್ಥಳ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಂಡಿದ್ದು, 8-10 ಕೋಟಿ ಅಗತ್ಯವಿದೆ ಎಂದು ಅಂದಾಜಿಸಲಾಗಿದ್ದು, ಶೀಘ್ರದಲ್ಲಿಯೇ ಅನುದಾನ ಬಿಡುಗಡೆ ಮಾಡಲಾಗುವುದು ಎಂದಿದ್ದಾರೆ. ಅನುಕೂಲಕ್ಕಾಗಿ ಕೆಲವು ವಿಷಯಗಳು ಪ್ರಶ್ನೆ ಮಾಡಿದ್ದಾರೆ. ಆ ದಿಶೆಯಲ್ಲಿ ಕೋಳಿನಹಳ್ಳಿ ಹತ್ರ ಒಂದು ಬ್ರಿಡ್ಜ್ ಬ್ಯಾರೇಜ್ ಆಗಬೇಕು ಅಂತೇಳಿ ಅದರಲ್ಲಿ ಇವತ್ತು ಅವ್ರ ಜೊತೆ ನಾನು ನಮ್ಮ ಅಧಿಕಾರಿಗಳು ಸಹಿತ ವೀಕ್ಷಣೆ ಮಾಡಿ ಅದಕ್ಕೆ ಸಹಿತ ಆದಷ್ಟು ತೀವ್ರವಾಗಿ ನಮ್ಮ ಇಲಾಖೆಯಿಂದ ಸುಮಾರು 8-10 ಕೋಟಿ ಆಗ್ತದೆ ಅಂತೇಳಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ. ಆದ್ರೂ ಸಹಿತ ಆದಷ್ಟು ತೀವ್ರದಲ್ಲಿ ಡಿಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸರ್ಕಾರದಿಂದ ಅನುಮೋದನೆ ನೀಡಿ ಈ ಭಾಗದ ರೈತರಿಗೆ ಏನು ಶ್ರೀಮಾನ್ ರಾಜನ್ ಅವರ ಪ್ರಯತ್ನದಿಂದ ಆ ಕಾಮಗಾರಿ ಸಹಿತ ನಾವು ಈ ವರ್ಷದಲ್ಲಿ ಪ್ರಾರಂಭಿಸತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಾಗಿ ಈಗಾಗಲೇ ಕಳೆದ 2.5 ವರ್ಷದಲ್ಲಿ ನಮ್ಮ ರಾಜ್ಯಾದ್ಯಂತ ನಾವು ಸುಮಾರು SC ST ಜನಾಂಗಕ್ಕೆ 12,264 ಬೋರ್ವೆಲ್ಗಳನ್ನು ಮಾಡಿ ಎಲ್ಲರಿಗೂ ತಕ್ಷಣ ಅವ್ರಿಗೆ ವಿದ್ಯುತ್ತನ್ನು ಕೊಡಿಸಿ ರೈತರಿಗೆ ಅನುಕೂಲವಾಗುವಂತ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಮಾಡಿ. ಈ ವೇಳೆ ಸಣ್ಣ ನೀರಾವರಿ ಇಲಾಖೆ ಕಾರ್ಯದರ್ಶಿ ಬಿಕೆ ಪವಿತ್ರ, ಮುಖ್ಯ ಎಂಜಿನಿಯರ್ ಪ್ರಕಾಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಉಪ ವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ತಹಸೀಲ್ದಾರ್ ಶ್ರೀನಿವಾಸ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.